ಎಲ್ರಿಗೂ ನಮಸ್ಕಾರ. ನೋಡಿ, ಈ ದಿನ ನಮ್ಮ ಅಜ್ಜಿಪುರದ ನಮ್ಮ ಪ್ರಶಾಂತ್ ಅವರು, ಅಂದರೆ ನಮ್ಮ ಟಿ ನರಸೀಪುರದ ಪ್ರಸಾದಣ್ಣವರ ಹಳಿಯ ಮಗಳು ಮತ್ತು ಅವರ ಒಂದು ಕುಟುಂಬಸ್ಥರು ಎಲ್ಲರೂ ಸಹ ಆಗಮಿಸಿ ಇವತ್ತಿಂತಹ ಒಂದು ಪುಣ್ಯದ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ನಿಜಕ್ಕೂ ಇದು ಒಂದು ನಿಮ್ಮ ಒಂದು ಅನಿಸಿಕೆನ ತಿಳಿಸ್ಬೋದು. ಯಾವ ಥರ ಇದು, ಯಾವ ರೀತಿ ಕಾರ್ಯಕ್ರಮ ಎಷ್ಟೋ ಜನರಿಗೆ ಹತ್ತಿರವಾಗ್ತಾ ಇದೆ. ಸೊ ಇದೆಲ್ಲ ನೀವು ಮೆನ್ಷನ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಅವರ ಒಂದು ಮಗಳ ಹುಟ್ಟು ಹಬ್ಬದ ಪ್ರಯುಕ್ತ, ಅರ್ಥ ಆಯ್ತಾ, ನಮ್ಮ ಪ್ರಶಾಂತ್ ಅವರ ಮಗಳು ಲೇಖನ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ಹಿಂದೆ ಈ ಒಂದು ಹೊಸೂರು ಕಾಲೋನಿ ಏನು ಈ ಒಂದು ಶಾಲೆಗೆ ಆಗಮಿಸಿ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಪರಿಕರಗಳನ್ನು, ಶಾಲಾ ಪರಿಕರಗಳನ್ನು ವಿತರಿಸೋದ್ರಲ್ಲಿ ಯಶಸ್ವಿಯಾಗಿದ್ದರು. ಸೊ ಅದರಂತೆಯೇ ಇವತ್ತು ಮಕ್ಕಳಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಸಿರ್ತಾರೆ. ಮಗಳ ಹುಟ್ಟುಹಬ್ಬದ ಪ್ರಯುಕ್ತ, ಲೇಖನ ಹುಟ್ಟುಹಬ್ಬದ ಪ್ರಯುಕ್ತ ನೋಡಿ, ಈಗಾಗಲೇ ನಮ್ಮ ಟಿ ನರಸೀಪುರದ ಪ್ರಸಾದಣ್ಣ ಅವರ ಒಂದು ಕುಟುಂಬಸ್ಥರು ಆಗಮಿಸಿ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ವಿತರಿಸಿ, ತದನಂತರ ಮಕ್ಕಳಿಗೆ ಬೇಕಾದಂತಹ ಒಂದು ಮಧ್ಯಾಹ್ನದ ಒಂದು ಭೋಜನದ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಸಿರ್ತಾರೆ. ನಮ್ಮ ಪ್ರಸಾದಣ್ಣವರ ಮಗಳು ಲೇಖನ ಹುಟ್ಟುಹಬ್ಬದ ಪ್ರಯುಕ್ತ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮ ಜರುಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹೊಸೂರು ಕಾಲೋನಿ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಯಾಕೆಂದರೆ ಇವತ್ತೇನಾಗಿದೆ ಅಂದರೆ, ಏಕಾಏಕಿ ಒಂದು ಶಾಲೆ ಬಂದು ಒಂದು ಊಟ ಉಪಚಾರಗಳನ್ನು ಮಾಡೋದಕ್ಕೆ ಬರಲ್ಲ. ಅದನ್ನು ನಮ್ಮ ಗುರುಗಳು ಏನು ಇಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಅವರೂ ಸಹ ಫಸ್ಟು ಅವರು ಭೋಜನ ಸೇವನೆ ಮಾಡಿ ಅವರು ಓಕೆ ಕೊಟ್ಟ ಮೇಲೆ, ಅವ್ರು ದೃಢೀಕರಣ ಮಾಡಿದ್ಮೇಲೆ ಸೊ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ಯಾಕೆಂದರೆ ಏನು ಶಾಲೆಗೆ ಏನು ಅಡುಗೆ ಮಾಡ್ತಾರೆ, ಪ್ರತಿನಿತ್ಯ ಅಡುಗೆ ಮಾಡ್ತಾರಲ್ಲ, ಅವ್ರ ಹತ್ರನೇ ಅಡುಗೆ ಮಾಡಿಸಿರೋದ್ರಿಂದ ಧಾರಾಳವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನ ನಾನು ಮನದಟ್ಟು ಮಾಡ್ತಾಯಿದ್ದೀನಿ. ಒಂದು ಉತ್ತಮವಾದ ಕಾರ್ಯಕ್ರಮ. ಸೊ ಹುಟ್ಟುಹಬ್ಬದ ಪ್ರಯುಕ್ತ ಅನವಶ್ಯಕವಾಗಿ ದುಂದುವೆಚ್ಚ ಮಾಡಬೇಡಿ, ಇಂತಹ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡೋದ್ರ ಕಡೆ ಗಮನವನ್ನು ಹರಿಸಿ ಎಂಬುಟ್ಟು ಈ ಸಂದೇಶ ಕೊಡ್ತಾಯಿದ್ದೀನಿ ಬಂಧುಗಳೇ. ಸೊ ನೋಡಿ, ನಾನು ಒಂದು ಸಂದೇಶ ಕೊಡ್ತೀನಿ ನೋಡಿ. ಮನುಷ್ಯ ಅಹಂಕಾರದಲ್ಲಿ ಹಿಗ್ಗಬಾರ್ದು, ಅರ್ಥ ಆಯ್ತಾ. ಬಡತನ ಬಂತು ಅಂದ್ಬಿಟ್ಟು ಕುಗ್ಗಬಾರ್ದು, ಅರ್ಥ ಆಯ್ತಾ. ಇವತ್ತು ಎಂತಹ ಕಾಲ ಅಂದರೆ, ಹಣ ಬಂತು ಅಂದ್ಬಿಟ್ಟು ಅಹಂಕಾರದಲ್ಲಿ ಹಳ್ಳಾಡೋ ಕಾಲ, ಅರ್ಥ ಆಯ್ತಾ. ಸೊ ನಾವು ನೋಡಬೇಕು, ಪಾಪ ಯಾವುದು, ಪುಣ್ಯ ಯಾವುದು, ಕರ್ಮ ಯಾವುದು, ಧರ್ಮ ಯಾವುದು ಒಂದು ಸ್ವಲ್ಪ ನೋಡಬೇಕು. ನಾವು ಪಾಪದ ದಾರಿಗೆ ಹೋಗ್ತಾ ಇದ್ದೀವಿ ಅಂದಾಗ ನಾವಲ್ಲಿ ಸ್ವಲ್ಪ ಡೈವರ್ಟ್ ಆಗಿಬಿಟ್ರೆ ಒಳ್ಳೆಯದು. ಇಂತಹ ಒಂದು ಕೆಟ್ಟ ಕಾಲ, ಏನು ಸಹ ಸುತ್ತಿ ಬಳಸಿ ಹೆಂಗೆಂಗೋ ಮಾತಾಡ್ತಿದ್ದೀರಿ ಅನ್ಬೇಡಿ. ಸೊ ಅನುಭವದ ಮಾತು, ತಪ್ಪು ತಿಳ್ಕೊಬೇಡಿ. ಈ ಥರದ ಒಂದು ಪುಣ್ಯದ ಕಾರ್ಯ ಮಾಡಿ ಎಲ್ರಿಗೂ ಒಳ್ಳೆಯದಲ್ಲಿ. ಸ್ವಾಮಿ ಆ ಮಲೆಮಹದೇಶ್ವರ ಎಲ್ಲರನ್ನೂ ಕಾಪಾಡಲಿ.